ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಸೊ ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ಸ್ ಸರಣಿಯ 4ನೇ ಕ್ಲಾಸ್ ಆಗಿದೆ. ಸೊ ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 4. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಭಾರತೀಯ ಸಂವಿಧಾನದ ರಚನೆ ಮತ್ತು ಭಾರತೀಯ ಸಂವಿಧಾನದ ಮೂಲಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈ ಒಂದು ಕ್ಲಾಸಲ್ಲಿ ನಾವು ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಥವಾ ಇದಕ್ಕೆ ಪೀಠಿಕೆ ಅಂತಲೂ ಕೂಡ ಕರೀತೀವಿ. ಪೀಠಿಕೆ ಸಂವಿಧಾನದ ಒಂದು ಪ್ರಸ್ತಾವನೆಯ ಕುರಿತು ನಾವು ಇವತ್ತು ಡಿಸ್ಕಷನ್ ಮಾಡಲಿದ್ದೇವೆ. ಬನ್ನಿ ಹಾಗಿದ್ರೆ ಸಂವಿಧಾನದ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಇದು ಭಾರತೀಯ ಸಂವಿಧಾನದ ಪರಿಚಯವನ್ನು ಮಾಡಿಕೊಡತ್ತೆ. ಸಂವಿಧಾನದ ಪರಿಚಯ ಅಂದರೆ ಇಂಟ್ರಡಕ್ಷನ್ ಕೊಡುತ್ತೆ. ನಮ್ಮ ಸಂವಿಧಾನ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಪೋಸ್ಟ್ ಇಂಟ್ರಡಕ್ಷನ್ ಕೊಡುವಂಥದ್ದು. ಅಂದರೆ ನಮ್ಮ ಸಂವಿಧಾನದ ಉದ್ದೇಶಗಳೇನು, ಅದರ ಆಕಾಂಕ್ಷೆಗಳೇನು ಅನ್ನುವಂಥದ್ದನ್ನ ಏನು ಮಾಡುತ್ತೆ, ಪರಿಚಯ ಮಾಡಿಕೊಡುತ್ತೆ, ಇಂಟ್ರಡಕ್ಷನ್ ಮಾಡಿಕೊಡುತ್ತೆ ನಮ್ಮ ಸಂವಿಧಾನದ ಬಗ್ಗೆ. ಹಾಗೆ ಇದು ನಮ್ಮ ಸಂವಿಧಾನದ ಭಾಗ ಆಗಿದೆ. ಪಾರ್ಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಿಯಾಂಬಲ್ ಈಸ್ ಅ ಪಾರ್ಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದರ ಬಗ್ಗೆ ಅಂದರೆ ಸಂವಿಧಾನದ ಭಾಗ ಪ್ರಸ್ತಾವನೆ ಆಗಿದೆಯೋ ಇಲ್ಲೋ ಅನ್ನೋದರ ಕುರಿತು ಹಲವಾರು ಪ್ರಕರಣಗಳು ಕೂಡ ಬರುತ್ತೆ. ಅದರ ಕುರಿತು ನಾವು ಕೂಡ ಇಲ್ಲಿ ಮುಂದೆ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಸದ್ಯಕ್ಕೆ ಇದೇನಂತಂದರೆ ಪ್ರಸ್ತುತ ಸಂವಿಧಾನದ ಭಾಗ ಆಗಿದೆ. ಸೊ ನಂತರದಲ್ಲಿ ಸಂವಿಧಾನದ ಸಾರಾಂಶ ಅಂದ್ರೆ ನಮ್ಮ ಸಂವಿಧಾನದ ಬಗ್ಗೆ ಏನು ಮಾಡುತ್ತೆ ಅಂದರೆ ಸಂಕ್ಷಿಪ್ತವಾಗಿ ಏನು ಮಾಡುತ್ತೆ ಅಂತಂದರೆ ಇದು ವಿವರಣೆಯನ್ನು ನೀಡುತ್ತೆ ಸಂವಿಧಾನದ ಬಗ್ಗೆ. ಹಾಗೆ ನಮ್ಮ ಸಂವಿಧಾನದ ಈ ಒಂದು ಪ್ರಸ್ತಾವನೆ ಏನಿದೆ, ಸೊ ಇದು ವಿಶ್ವದ ಅತ್ಯುತ್ತಮ ಪ್ರಸ್ತಾವನೆ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಸೊ ನಂತರದಲ್ಲಿ ಈ ಪ್ರಸ್ತಾವನೆ ಏನಿದೆ, ಸೊ ಈ ಪ್ರಸ್ತಾವನೆಯನ್ನು ಒಳಗೊಂಡಿರುವಂಥ ವಿಶ್ವದ ಮೊದಲ ಸಂವಿಧಾನ ಯಾವುದಾಗಿತ್ತು ಅಂದರೆ ಅದು ಅಮೇರಿಕದ ಸಂವಿಧಾನ. ಇದು ವಿಶ್ವದ ಮೊದಲ ಪ್ರಸ್ತಾವನೆ ಆಗಿತ್ತು ಪ್ರಿಯಾಂಬಲ್. ಸೊ ಈ ದೇಶದಿಂದನೇ ಅಂದರೆ ಈ ದೇಶದ ಸಂವಿಧಾನದಿಂದನೇ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಈ ಪ್ರಸ್ತಾವನೆಯನ್ನು ಎರವಲು ಮಾಡ್ಕೊಂಡಿದ್ದೀವಿ ಅಥವಾ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ಈ ಪ್ರಸ್ತಾವನೆ ಏನಿದೆ, ಸೊ ಇದರ ಮೂಲ ಯಾವುದು ಅಥವಾ ಇದರ ಕರಡನ್ನು ಯಾರು ರಚನೆ ಮಾಡಿರ್ತಾರೆ ಅಂತಂದರೆ ಇಲ್ಲಿ ಅದು ಜವಾಹರ್ಲಾಲ್ ನೆಹರು ಅವರು ಇದರ ಕರಡನ್ನು ರೂಪಿಸಿರ್ತಾರೆ. ಅಂದ್ರೆ ಇದು ಯಾವಾಗ ಆಗತ್ತೆ, 13 ಡಿಸೆಂಬರ್ 1946. ಸೊ ಈ ಒಂದು ದಿನದಂದು ಏನು ಮಾಡಲಾಗತ್ತೆ ಅಂದರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಬರುತ್ತೆ. ಧ್ಯೇಯಗಳ ನಿರ್ಣಯ, ಅಬ್ಜೆಕ್ಟಿವ್ ರೆಸಲ್ಯೂಷನ್. ಸೊ ನಮ್ಮ ಸಂವಿಧಾನದ ಪೀಠಿಕೆ ಅನ್ನುವಂಥದ್ದು ಅಥವಾ ಪ್ರಿಯಾಂಬಲ್ ಅನ್ನುವಂಥದ್ದು ಜವಾಹರ್ಲಾಲ್ ನೆಹರು ಅವರು 13/12/1946 ಮಂಡಿಸಿದ ಧ್ಯೇಯಗಳ ನಿರ್ಣಯವನ್ನು ಆಧರಿಸಿದ. ಸೊ ಈ ಒಂದು ಪ್ರಿಯಾಂಬಲ್ನ ಯಾವಾಗ ಅಂಗೀಕಾರ ಮಾಡಿಕೊಳ್ಳಲಾಗತ್ತೆ ಅಂತಂದರೆ ಇದು 22/1/1947 ಇದು ಅಂಗೀಕಾರಗೊಳ್ಳುತ್ತೆ. ಅಂದ್ರೆ ನಮ್ಮ ಸಂವಿಧಾನ ಜಾರಿ ಬಂದಾಗಿನಿಂದನೂ ಕೂಡ ಏನಂತಂದರೆ ಈ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದಲ್ಲಿ ಇದೆ. ಸೊ ಈ ಸಂವಿಧಾನದಲ್ಲಿ ಬಳಕೆಯಾಗಿರುವಂಥ ಭಾರತೀಯರಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಏನಿದೆ, ಸೊ ಇದನ್ನು ವಿಶ್ವಸಂಸ್ಥೆಯಿಂದ ಎರವಲು ಪಡ್ಕೊಂಡಿದ್ದೀವಿ. ಹಾಗೆ ಈ ವಿಶ್ವಸಂಸ್ಥೆಯ ಪ್ರಸ್ತಾವನೆಯನ್ನು ಅಮೇರಿಕದಿಂದ ಎರವಲು ಪಡೆಯಲಾಗಿದೆ. ಸೊ ನೆಕ್ಸ್ಟ್ ಒನ್, 42ನೇಯ ಸಾಂವಿಧಾನಿಕ ತಿದ್ದುಪಡಿ 1976. ಸೊ ಈ ಒಂದು ತಿದ್ದುಪಡಿಯನ್ನು ಇಂದಿರಾ ಗಾಂಧಿ ಸರ್ಕಾರವಿದ್ದ ಸಂದರ್ಭದಲ್ಲಿ ಅಂದರೆ ಏನು ನ್ಯಾಷನಲ್ ಎಮರ್ಜೆನ್ಸಿ ಏನು ಹೊರಡಿಸಲಾಗತ್ತೆ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನಿರುತ್ತೆ ಆ ಒಂದು ಸಂದರ್ಭದಲ್ಲಿ ತರಲಾದ ಕಾಯ್ದೆ ಇದು. ಸೊ ಈ ಒಂದು ಕಾಯ್ದೆಯ ಮೂಲಕ 3 ಪದಗಳನ್ನ ಇಲ್ಲಿ ಸೇರಿಸಲಾಗತ್ತೆ. ಸೊ ಮೊದಲನೇದಾಗಿ ಸಮಾಜವಾದಿ ಅಂದರೆ ಸೋಷಿಯಲಿಸ್ಟ್ ಅನ್ನುವಂಥ ಪದವನ್ನು, ಹಾಗೆ ಜಾತ್ಯತೀತ ಅಂದರೆ ಸೆಕ್ಯುಲಾರ್ ಅನ್ನುವಂಥ ಪದವನ್ನು ಸೆಕ್ಯುಲಾರ್, ಹಾಗೆ ಸಮಗ್ರತೆ ಇಂಟಿಗ್ರಿಟಿ ಅನ್ನುವಂಥ ಪದವನ್ನು ಇದರಲ್ಲಿ ಸೇರಿಸಲಾಗತ್ತೆ. ಸೊ ಈ ಮೂಲಕ ಈ ಪ್ರಸ್ತಾವನೆ ಏನಿದೆ, ಸೊ ಇಲ್ಲಿ ಇದು ಏನಾಗತ್ತೆ, ತಿದ್ದುಪಡಿ ಆಗತ್ತೆ. ಸೊ ಈ ತಿದ್ದುಪಡಿ ಏನಂತಂದರೆ ಇಲ್ಲಿಯವರೆಗೆ ಇದು ಏಕಮಾತ್ರ ತಿದ್ದುಪಡಿಯಾಗಿ ಉಳ್ಕೊಂಡಿದೆ. ಸೊ ಇದರ ನಂತರ ಮತ್ತೆ ಯಾವುದೇ ರೀತಿಯ ಒಂದು
ತಿದ್ದುಪಡಿಯನ್ನು ಇದಕ್ಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಕೇವಲ ಒಂದು ಬಾರಿ ಮಾತ್ರ ಏನಾಗಿದೆ, ಪ್ರಸ್ತಾವನೆಗೆ ತಿದ್ದುಪಡಿ ಆಗಿರುವಂಥದ್ದು. ಎಸ್, ಹಾಗಿದ್ರೆ ಇಲ್ಲಿ ಈ ಒಂದು ಜಾತ್ಯತೀತತೆಯ ಕುರಿತು ಅಂದರೆ ಏನಂತಂದರೆ, ಈ ಒಂದು ಜಾತ್ಯತೀತ ಪದವನ್ನು ಆರಂಭದಲ್ಲಿ ಅಂದರೆ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಸಂವಿಧಾನಕ್ಕೆ ಜಾತ್ಯತೀತ ಅನ್ನುವಂಥ ಪದವನ್ನು ಪ್ರತ್ಯೇಕವಾಗಿ ಸೇರಿಸಬೇಕು ಬೇಡ ಅನ್ನೋದರ ಕುರಿತು ಚರ್ಚೆ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಂತಂದರೆ ಜಾತ್ಯತೀತತೆಯನ್ನು ಕುರಿತು ಎಚ್ ವಿ ಕಾಮತ್ ಅವರು ಯಾರು? ಇವರು ಈ ಸಂವಿಧಾನ ಸಭೆ ಏನಿರುತ್ತೆ ಇದರ ಸದಸ್ಯರು ಇವರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿರುತ್ತೆ ಇದರ ಸದಸ್ಯರಲ್ಲಿ ಒಬ್ಬರಾಗಿದ್ದರು ಎಚ್ ವಿ ಕಾಮತ್ ಅವರು. ಸೊ ಇವರು ಏನು ಹೇಳ್ತಾರೆ ಅಂತಂದ್ರೆ, ನಾವು ಜಾತ್ಯತೀತ ಒಕ್ಕೂಟ ಎಂಬುದನ್ನು ಸಂವಿಧಾನದ ಅಡಿಯಲ್ಲಿ ಒಪ್ಪಿಕೊಂಡಿದ್ದೇವೆ ಎಂದು ಸೇರಿಸಿದ್ದೇವೆ. ಜಾತ್ಯತೀತ ಎಂಬುದು ಅಂದರೆ ಇವರು ಏನು ಹೇಳ್ತಾರೆ ನೋಡಿ, ಜಾತ್ಯತೀತ ಅಂತಂದರೆ ಏನು ಎಂಬುದಕ್ಕೆ. ಜಾತ್ಯತೀತ ಎಂಬುದು ಸರ್ಕಾರವು ಯಾವುದೋ ಒಂದು ಧರ್ಮದ ಪರವಾಗಿ ಇರಬಾರ್ದು. ಅಂದರೆ ಜಾತ್ಯತೀತ ಅಂದರೆ ಯಾವುದೇ ಒಂದು ಧರ್ಮದ ಓಲೈಕೆನ ಮಾಡಬಾರ್ದು, ಅವರು ಇರಬಾರ್ದು. ಹಾಗೆ ಸರ್ಕಾರವು ಯಾವುದೇ ಒಂದು ಧರ್ಮವನ್ನು ಎಲ್ಲರ ಮೇಲೆ ಹೇರಬಾರ್ದು, ಅಂದರೆ ಒತ್ತಡದಿಂದ ಈ ಧರ್ಮವನ್ನು ಪಾಲನೆ ಮಾಡಿ ಆಚರಣೆ ಮಾಡಿ ಅಂತ ಹೇಳಿ ಸರ್ಕಾರ ಒತ್ತಡ ಮಾಡಬಾರ್ದು, ಒತ್ತಡ ಹೇರಬಾರ್ದು. ಹಾಗೆಂದು ಅದರ ಅರ್ಥ ದೇಶದಲ್ಲಿ ಧರ್ಮವೇ ಇರಬಾರದು ಎಂದಲ್ಲ. ಸೊ ಇಲ್ಲಿ ಯಾವುದೇ ಧರ್ಮದ ಪರವಾಗಿ ಇರಬಾರ್ದು ಅಂತಂದರೆ ಇಲ್ಲಿ ಧರ್ಮವನ್ನೇ ಎಲ್ಲವನ್ನಾಗಿಸುವುದು ಅಂತ ಅರ್ಥ ಅಲ್ಲ. ಸೊ ಬದಲಿಗೆ ಧರ್ಮದ ವಿಚಾರದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬಾರದು ಎಂದರ್ಥ. ಅಂದರೆ ಇಲ್ಲಿ ಸರ್ಕಾರಗಳು ಧರ್ಮಗಳಲ್ಲಿ ಏನಂತಂದರೆ ತಟಸ್ಥತೆಯನ್ನು, ನ್ಯೂಟ್ರಾಲಿಟಿಯನ್ನು ಕಾಯ್ಕೊಳ್ಬೇಕು ಅನ್ನುವಂಥದ್ದನ್ನ ಎಚ್ ವಿ ಕಾಮತ್ ಅವರು ಹೇಳ್ತಾರೆ. ಎಸ್, ಸೊ ಇಲ್ಲಿ ಆನ್ಸರ್ ರೈಟಿಂಗ್ ಅಂತ ಬಂದಾಗ ಈ ರೀತಿಯ ಒಂದು ಹೇಳಿಕೆಗಳನ್ನ ನೀವಿಲ್ಲಿ ಬಳಸಿಕೊಳ್ಬೋದು. ಎಸ್, ಸೊ ನೆಕ್ಸ್ಟ್ ಒನ್. ಎಸ್, ಸೊ ಮೇಲೆ ಹೇಳಿದ್ದೆ ನಾನು ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಂತ ಹೇಳಿ. ಸಂವಿಧಾನದ ಭಾಗ. ಸೊ ಕೆಲವೊಂದು ಪ್ರಕರಣಗಳಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ, ಅಂತಿಮವಾಗಿ ಇದು ಸಂವಿಧಾನದ ಭಾಗವೇ ಆಗಿದೆ ಅಂತ ಹೇಳಿ ಹಲವಾರು ಪ್ರಕರಣಗಳಲ್ಲಿ ಹೇಳುತ್ತೆ. ಹಾಗಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಕರಣಗಳ ಬಗ್ಗೆ ನಾವಿವತ್ತು ನೋಡೋಣ. ಸೊ ಮೊದಲನೇ ಪ್ರಕರಣ ಬೇರುಬಾರಿ ಒಕ್ಕೂಟ ಪ್ರಕರಣ. ಸೊ ಇದು 1966ರ ಒಂದು ಪ್ರಕರಣ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರಸ್ತಾವನೆ ಸಂವಿಧಾನದ ಭಾಗವಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಈ ಬೇರುಬಾರಿ ಒಕ್ಕೂಟದ ಪ್ರಕರಣ ಕೂಡ ಬಗ್ಗೆ ನಾವು ಮುಂದೆ ನೋಡಲಿದ್ದೇವೆ ವಿವರವಾಗಿ. ಏನಿದು ಬೇರುಬಾರಿ ಒಕ್ಕೂಟ ಪ್ರಕರಣ, ಬೇರುಬಾರಿ ಅನ್ನುವಂಥದ್ದು ಏನು ಅನ್ನುವಂಥ ನೋಡಲಿದ್ದೇವೆ. ಎಸ್, ಸೊ ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿ ಹೇಳುತ್ತೆ. ಹಾಗೆ ಇದರೊಟ್ಟಿಗೆ ಇಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಸಂವಿಧಾನದ ಈ ಒಂದು ಪ್ರಸ್ತಾವನೆ ಏನಿದೆ, ಈ ಪ್ರಸ್ತಾವನೆ ಅನ್ನುವಂಥದ್ದು ಏನಿವಾಗ ಸಂವಿಧಾನದ ರಚನೆಯನ್ನು ಮಾಡಿರುವಂಥವ್ರು ಅಂದರೆ ಸಂವಿಧಾನದ ರಚನಾಕಾರರು ಏನಿರ್ತಾರೆ, ರಚನಾಕಾರರು ಇವರ ಒಂದು ಉದ್ದೇಶ, ಸಂವಿಧಾನ ರಚನಾಕಾರರ ಉದ್ದೇಶ ಮತ್ತು ಅವರ ಉದ್ದೇಶಗಳನ್ನ ಅರ್ಥ ಮಾಡಿಕೊಳ್ಳುವಂಥ ಒಂದು ಕೀಲಿಕೆ ಅಂತ ಹೇಳುತ್ತಾ, ಕೀಲಿಕೆ ಇದ್ದ ಹಾಗೆ ಈ ಒಂದು ಪ್ರಸ್ತಾವನೆ ಅನ್ನುವಂಥದ್ದು ಇದೆ ಅಂತ ಹೇಳುತ್ತಾ. ಸೊ ನಂತರದಲ್ಲಿ ಬರುವಂಥದ್ದು ಕೇಶವಾನಂದ ಭಾರತಿ ಪ್ರಕರಣ. ಸೊ ವೆರಿ ಇಂಪಾರ್ಟೆಂಟ್ ಪ್ರಕರಣ. ಏನಕ್ಕೆ ಅಂತಂದರೆ ಇದು ಈ ಒಂದು ಪ್ರಕರಣದಲ್ಲಿ ಹೇಳುತ್ತಾ ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಆಗಿದೆ. ಸೊ ಇದು ಪ್ರಿಯಾಂಬಲ್ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತಾ. ಸೊ ಹೀಗಾಗಿ ಇದನ್ನು ತಿದ್ದುಪಡಿ ಮಾಡಬಹುದು. ಸೊ ಹಿಂದಿನ ಪ್ರಕರಣದಲ್ಲಿ ಅದು ಪ್ರಸ್ತಾವನೆ ಅನ್ನುವಂಥದ್ದು ಸಂವಿಧಾನದ ಭಾಗ ಅಲ್ಲ, ಹೀಗಾಗಿ ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿರತ್ತ. ತಿದ್ದುಪಡಿಯನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳುತ್ತಾ. ಆದರೆ ಈ ಒಂದು ಪ್ರಕರಣದಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಆಗಿದೆ, ಹೀಗಾಗಿ ಅದನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತಾ. ಸೊ ಹೀಗಾಗಿ ಅಂದರೆ ಯಾವ ಒಂದು ವಿಧಿ ಅಡಿಯಲ್ಲಿ, ವಿಧಿ 368ರ ಅಡಿಯಲ್ಲಿ, ವಿಧಿ 368ರಲ್ಲಿ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಅದನ್ನು ತಿದ್ದುಪಡಿ ಮಾಡಬಹುದು ಅಂತ ಹೇಳುತ್ತಾ. ಎಸ್, ಸೊ ಇಲ್ಲಿ ಇನ್ನೊಂದು ಮಹತ್ವದ ಸಂಗತಿ ಏನಂತಂದರೆ, ಈ ಒಂದು ಪ್ರಕರಣದಲ್ಲಿ ಏನಾಗುತ್ತೆ ಅಂದರೆ ಬೇಸಿಕ್ ಸ್ಟ್ರಕ್ಚರ್ ಅಥವಾ
ಮೂಲ ಸಂರಚನೆಯ ತತ್ವ ಅನ್ನುವಂಥದ್ದು ಏನಾಗುತ್ತೆ, ಉದಯ ಆಗತ್ತೆ. ಅಂದರೆ ಇಲ್ಲಿ ಯಾವುದೇ ಒಂದು ತಿದ್ದುಪಡಿಯನ್ನು ಮಾಡುವಾಗ ಇಲ್ಲಿ ಮೂಲ ಸಂರಚನೆಯ ತತ್ವವನ್ನು ಉಲ್ಲಂಘಿಸುವಂತಿಲ್ಲ ಅಂತ ಹೇಳಿ ಇಲ್ಲಿ ಹೇಳುತ್ತೆ. ಸೊ ನಂತರದಲ್ಲಿ ಬರುವಂಥದ್ದು LIC ಆಫ್ ಇಂಡಿಯಾ ಪ್ರಕರಣ 1995. ಸೊ ಈ ಒಂದು ಪ್ರಕರಣದಲ್ಲಿ ಅಂತಿಮವಾಗಿ ದೃಢೀಕರಣವನ್ನು ಕೊಡುತ್ತೆ. ಅಂದರೆ ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳಿ ಒಂದು ಸ್ಪಷ್ಟವಾದಂತಹ ಕ್ಲಿಯರ್ ಕಟ್ ಏನಂತಂದರೆ ಒಂದು ದೃಢೀಕರಣವನ್ನು ಕೊಟ್ಬಿಡತ್ತೆ. ಸೊ ಹೀಗಾಗಿದು ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗ ಅನ್ನೋದರ ಕುರಿತು ಒಂದು ದೃಢೀಕರಣ ಪ್ರಕರಣವಾಗಿ ಕಂಡುಬರುತ್ತೆ, LIC ಆಫ್ ಇಂಡಿಯಾ ಪ್ರಕರಣ. ಸೊ ನೆಕ್ಸ್ಟ್ ಒನ್, ಪ್ರಸ್ತಾವನೆಯು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಅಲ್ಲ, ಹಾಗೆ ಶಾಸಕಾಂಗದ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಅಲ್ಲ ಅಂತ ಹೇಳುತ್ತೆ. ಶಾಸಕಾಂಗ ಅಂತಂದ್ರೆ ಏನಿವಾಗ ಶಾಸನಗಳನ್ನು ಅಥವಾ ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರತ್ತ ಅಥವಾ ಅನುಷ್ಠಾನಗೊಳಿಸ್ತಾ ಇರತ್ತ, ಅವುಗಳ ಮೇಲೆ ಇದು ಅಧಿಕಾರದ ಮೂಲ ಅಲ್ಲ. ಅಂದರೆ ಇದು ಇಲ್ಲಿಂದ ಅಧಿಕಾರವನ್ನು ಪಡ್ಕೋದಿಲ್ಲ, ಹಾಗೆ ಇದರಿಂದನೂ ಕೂಡ ಅದು ಅದರ ಅಧಿಕಾರಗಳ ಮೇಲೆ ನಿರ್ಬಂಧವನ್ನು ಕೂಡ ಹೇರೋದಿಲ್ಲ. ಸೊ ಇದು ಗೊತ್ತಿರಲಿ. ಸೊ ಇದನ್ನು ಕೂಡ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನಲ್ಲಿ ಕೊಡ್ಬೋದು. ಸೊ ಇದು ಶಾಸಕಾಂಗಕ್ಕೆ ಅಧಿಕಾರದ ಮೂಲವೂ ಕೂಡ ಅಲ್ಲ, ಹಾಗೆ ಅದರ ಅಧಿಕಾರಗಳ ಮೇಲಿನ ನಿರ್ಬಂಧವೂ ಕೂಡ ಆಗಿಲ್ಲ ಅನ್ನುವಂಥದ್ದು. ಸೊ ನಂತರದಲ್ಲಿ ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ ಏನಿದೆ ಇದು ನ್ಯಾಯ ಸುರಕ್ಷಿತವಾದುದಲ್ಲ. ಅಂದರೆ ಇದು ನಾನ್ ಜಸ್ಟಿಸಿಯಬಲ್. ಅಂದರೆ ಈ ಒಂದು ಪ್ರಸ್ತಾವನೆಯನ್ನು ಜಾರಿಗೊಳಿಸುವಂತೆ ಅಥವಾ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ನಾವು ಅಥವಾ ಕೋರ್ಟ್ನ ಮೊರೆ ಹೋಗಲಿಕ್ಕೆ ಬರೋದಿಲ್ಲ ಇಲ್ಲಿ. ಸೊ ಹೀಗಾಗಿದು ಯಾವುದೇ ರೀತಿಯ ಒಂದು ಲೀಗಲ್ ಎಫೆಕ್ಟನ್ನು ಹೊಂದಿಲ್ಲ. ಲೀಗಲ್ ಎಫೆಕ್ಟ್ ಅಂದರೆ ಕಾನೂನುಬದ್ಧವಾದಂಥ ಪರಿಣಾಮವನ್ನು ಹೊಂದಿಲ್ಲ. ಸೊ ಹೀಗಾಗಿ ಇದನ್ನು ಜಾರಿಗೊಳಿಸಿ ಅಂತ ಹೇಳಿ ನಾವು ಕೋರ್ಟ್ ಮೊರೆ ಹೋಗಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿದು ನ್ಯಾಯ ಸುರಕ್ಷಿತವಾದುದಲ್ಲ ಅಂತ. ಸೊ ನೆಕ್ಸ್ಟ್ ಒನ್, ಈ ಪ್ರಸ್ತಾವನೆಯ ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡೋಣ. ಸೊ ಮೊದಲನೇದಾಗಿ ಸಂವಿಧಾನದ ಅಧಿಕಾರದ ಮೂಲ. ಅಂದರೆ ಪ್ರಸ್ತಾವನೆಯಲ್ಲಿ ನಮಗೆ ಗೊತ್ತಾಗತ್ತೆ ಸಂವಿಧಾನದ ಅಧಿಕಾರದ ಮೂಲ ಯಾವುದು ಅನ್ನುವಂಥದ್ದು. ಸೊ ಇಲ್ಲಿ ಭಾರತದ ಜನತೆಯಾದ ನಾವು. ಸೊ ಇಲ್ಲಿ ಒಂದು ಹೇಳಿಕೆ ಏನಿದೆ ನೋಡಿದ್ದು, ಈ ಒಂದು ಸಾಲು ಭಾರತದ ಜನತೆಯಾದ ನಾವು ಅನ್ನುವಂಥದ್ದು ಏನಂತಂದರೆ, ಈ ಒಂದು ಹೇಳಿಕೆ ಏನಂತಂದರೆ ನಮ್ಮ ಅಧಿಕಾರ, ಸಂವಿಧಾನದ ಅಧಿಕಾರದ ಮೂಲ ಯಾವುದು ಅನ್ನುವಂಥದ್ದನ್ನು ಸೂಚಿಸುತ್ತೆ. ಅಂದರೆ ಭಾರತದ ಪ್ರಜೆಗಳೇ ಸಂವಿಧಾನದ ಅಧಿಕಾರದ ಮೂಲ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಈ ಒಂದು ಹೇಳಿಕೆ ಏನಿದೆ ನೋಡಿ, ಈ ಒಂದು ಅಭಿಮಾನ ಅಂದರೆ ಭಾರತದ ಜನತೆಯಾದ ನಾವು ಅಂತ ಹೇಳ್ಕೊಳ್ತೀವಿ ಇಲ್ಲಿ. ಸೊ ಈ ಒಂದು ಅಭಿಮಾನ ಮತ್ತು ಈ ಒಂದು ಭಾವನೆ ಏನು ಮಾಡುತ್ತೆ ಅಂತಂದರೆ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸುವಂಥ ಶಕ್ತಿಯನ್ನು ಇದು ಹೊಂದಿದೆ. ಸೊ ಅಂತಹ ಒಂದು ಶಕ್ತಿಯನ್ನು ಈ ಪ್ರಸ್ತಾವನೆಯೇ ಹೊಂದಿದೆ. ಇಲ್ಲಿ ಭಾರತದ ಜನತೆಯಾದಂಥ ನಾವು ಅಂತ ಗುರುತಿಸಿಕೊಳ್ತೀವಿ. ಇಲ್ಲಿ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಇರಬಹುದು, ಬಟ್ ಒಟ್ಟಾಗಿ ಹೇಳುವಂಥದ್ದೇನೋ ಭಾರತದ ಜನತೆಯಾದ ನಾವು ಅಂತ ಹೇಳ್ತೀವಿ, ಅಥವಾ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳ್ಕೊಳ್ತೀವಿ. ಹಾಗೆ ಇಲ್ಲಿ ರಾಜ್ಯದ ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಕೂಡ ಹೇಳುತ್ತೆ. ಅಂದರೆ ನಮ್ಮ ದೇಶದ ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಹೇಳುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಒನ್, ಸಾರ್ವಭೌಮ. ನಮ್ಮದು ಸಾರ್ವಭೌಮ ರಾಷ್ಟ್ರ ಅಂತ ಹೇಳುತ್ತೆ ಸ್ವರೂಪ ಇದು. ಓಕೆ, ಅಂದರೆ ಇಲ್ಲಿ ಆಂತರಿಕ ಶ್ರೇಷ್ಠತೆ ಮತ್ತು ಬಾಹ್ಯ ಸ್ವಾತಂತ್ರ್ಯವನ್ನು ನಾವು ಹೊಂದಿದ್ದೀವಿ ಅಂತ. ಅಂದರೆ ಇಲ್ಲಿ ಯಾವುದೇ ನಿರ್ಧಾರಗಳನ್ನ ಇಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಯಾವುದೇ ಬಾಹ್ಯ ಹಸ್ತಕ್ಷೇಪವನ್ನು ಒಳಗೊಳ್ಳದೆ ಏನು ಮಾಡ್ಬೋದು, ಸ್ವತಂತ್ರವಾಗಿ ಕೈಗೊಳ್ಬೋದಾಗಿರುತ್ತೆ. ಹೀಗಾಗಿ ನಾವು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಕೂಡ ಇಲ್ಲಿ ಹೊಂದಿದ್ದೀವಿ. ಹಾಗೆ ಜಾತ್ಯತೀತ ರಾಷ್ಟ್ರ ನಮ್ಮದು. ಅಂದರೆ ಇಲ್ಲಿ ಧಾರ್ಮಿಕ ವ್ಯವಹಾರಗಳಲ್ಲಿ ರಾಜ್ಯವೇನಾಗಿರುತ್ತೆ, ತಟಸ್ಥವಾಗಿ ಇರುತ್ತೆ ಅಥವಾ ನ್ಯೂಟ್ರಲ್ ಆಗಿ ಇರುತ್ತೆ. ಇಲ್ಲಿ ಯಾವುದೇ ಧರ್ಮದ ಪರವಾಗಿ ಇರೋದಿಲ್ಲ ಅಥವಾ ಧರ್ಮದ ಒಂದು ಓಲೈಕೆಯನ್ನು ಮಾಡೋದಿಲ್ಲ. ಇದು ಎಲ್ಲ ಧರ್ಮಗಳನ್ನು ಕೂಡ ಏನು ಮಾಡುತ್ತೆ, ಸಮಾನವಾಗಿ ಕಾಣುತ್ತೆ. ಸೊ ನಂತರದಲ್ಲಿ ಸಮಾಜವಾದಿ. ಅಂದರೆ ಇದು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಒಳಗೊಳ್ಳುತ್ತೆ. ಹಾಗೆ ನಮ್ಮದು
ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿದೆ. ಅಂದ್ರೆ ಇಲ್ಲಿ ಪ್ರಜೆಗಳು ಏನಂತಂದರೆ ನಮ್ಮ ಜನರೇ ಏನು ಇಲ್ಲಿ ಸರ್ವೋತ್ತಮರು ಅಂತ ಅರ್ಥ. ಅಂದ್ರೆ ಇಲ್ಲಿ ಯಾವುದೇ ಒಂದು ಸರ್ಕಾರದ ಪ್ರತಿನಿಧಿಗಳೇನಿರ್ತಾರೆ ಅಥವಾ ಜನರಿಂದ ಆಯ್ಕೆ ಆಗಿರುವಂಥ ಪ್ರತಿನಿಧಿಗಳೇನಿರ್ತಾರೆ, ಸೊ ಈ ಪ್ರತಿನಿಧಿಗಳು ಆಡಳಿತ ಅಂದರೆ ಇವರು ಜನರಿಂದ ಆಯ್ಕೆಗೊಂಡ ಪ್ರತಿನಿಧಿಗಳು ಏನು ಮಾಡ್ತಾರೆ ಅಂತಂದರೆ ಆಡಳಿತವನ್ನು ಮಾಡ್ತಾರೆ. ಹಾಗೆ ಇವರನ್ನು ಆಯ್ಕೆ ಮಾಡುವಂಥದ್ದು ಕೂಡ ಸಾರ್ವತ್ರಿಕ ವಯಸ್ಕ ಮತದಾನದ ಆಧಾರದ ಮೇಲೆ, ಅಂದರೆ ಜನರಿಂದನೇ ಏನಾಗ್ತಾರೆ ಇಲ್ಲಿ ಆಯ್ಕೆಗೊಳ್ತಾರೆ. ಸೊ ಅಂತಿಮವಾಗಿ ಈ ರೀತಿ ರೂಪುಗೊಂಡಿರುವಂಥ ಸರ್ಕಾರವು ಕೂಡ ಇಲ್ಲಿ ಪ್ರಜೆಗಳಿಗೆ ಹೊಣೆಗಾರರಾಗಿ ಇರ್ತಾರೆ. ಸೊ ಹೀಗಾಗಿ ಏನಂತಂದರೆ ಇಲ್ಲಿ ಜನರೇ ಸರ್ವೋತ್ತಮರಾಗಿ ಕಂಡುಬರ್ತಾರೆ. ಸೊ ನಂತರದಲ್ಲಿ ಗಣರಾಜ್ಯ. ಸೊ ಗಣರಾಜ್ಯ ಅಂತಂದರೆ ಇಲ್ಲಿ ದೇಶದ ಮುಖ್ಯಸ್ಥರನ್ನ ಏನು ಮಾಡಲಾಗತ್ತೆ, ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಏನು ಮಾಡಲಾಗತ್ತೆ, ಇಲ್ಲಿ ಆಯ್ಕೆ ಮಾಡಲಾಗತ್ತೆ. ಆದರೆ ನಮ್ಮಲ್ಲಿ ಏನಂತಂದರೆ ಇಲ್ಲಿ ರಾಷ್ಟ್ರದ ಮುಖ್ಯಸ್ಥರನ್ನ ಅಂದರೆ ರಾಷ್ಟ್ರಪತಿಗಳನ್ನ ಏನು ಮಾಡಲಾಗತ್ತೆ, ಇಲ್ಲಿ ಪರೋಕ್ಷವಾಗಿ ಆಯ್ಕೆ ಮಾಡಲಾಗತ್ತೆ. ಸೊ ಇದನ್ನು ಏನು ಅಂತಾರೆ, ಗಣರಾಜ್ಯ ಅಂತ ಹೇಳಿ ಕರೆಯಲಾಗತ್ತೆ. ಸೊ ನೆಕ್ಸ್ಟ್ ಇವಾಗ ನಾವು ಪ್ರಸ್ತಾವನೆಯ ಉದ್ದೇಶಗಳ ಬಗ್ಗೆ ನೋಡೋಣ. ಆಬ್ಜೆಕ್ಟಿವ್ಸ್ ಆಫ್ ದ ಪ್ರಿಯಾಂಬಲ್. ಆಬ್ಜೆಕ್ಟಿವ್. ಸೊ ಫಸ್ಟ್ ಒನ್, ನ್ಯಾಯ, ಜಸ್ಟಿಸ್. ಯಾವೆಲ್ಲ ನ್ಯಾಯಗಳನ್ನ ಇದರಲ್ಲಿ ನೀಡಲಾಗಿದೆ? ಸಾಮಾಜಿಕ ನ್ಯಾಯವನ್ನು ಅಂದರೆ ಸೋಷಿಯಲ್ ಜಸ್ಟಿಸ್. ನೆಕ್ಸ್ಟ್ ಒನ್ ಆರ್ಥಿಕ ಅಂದರೆ ಎಕಾನಾಮಿಕ್ ಜಸ್ಟಿಸ್. ನೆಕ್ಸ್ಟ್ ಒನ್ ಪೊಲಿಟಿಕಲ್ ಜಸ್ಟಿಸ್, ರಾಜಕೀಯ ನ್ಯಾಯವನ್ನು. ಈ ನ್ಯಾಯವನ್ನು ನೀಡುವಂಥ ಸಂದರ್ಭದಲ್ಲಿ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ನೀಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತಾರತಮ್ಯವನ್ನು ಅಂದರೆ ಜಾತಿಯ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ ಹಾಗೂ ಜನಾಂಗದ ಕಾರಣಕ್ಕಾಗಿ ಯಾವುದೇ ರೀತಿಯ ಒಂದು ತಾರತಮ್ಯವನ್ನು ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಒನ್ ಸ್ವಾತಂತ್ರ್ಯ ಅಂದರೆ ಲಿಬರ್ಟಿ. ಯಾವೆಲ್ಲ ಸ್ವಾತಂತ್ರ್ಯನ ಒಳಗೊಂಡಿದೆ? ಚಿಂತನೆ ಸ್ವಾತಂತ್ರ್ಯವನ್ನು, ಅಭಿವ್ಯಕ್ತಿ, ನಂಬಿಕೆ, ವಿಶ್ವಾಸ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯವನ್ನು ಒಳಗೊಂಡಿದೆ. ಹಾಗೆ ಸಮಾನತೆ. ಇಲ್ಲಿ ಸ್ಥಾನಮಾನದ ಸಮಾನತೆ ಸಿಗಬೇಕು, ಎಲ್ಲರಿಗೂ ಸಮಾನ ಅವಕಾಶ, ತಾರತಮ್ಯವನ್ನು ಮಾಡೋ ಹಾಗಿಲ್ಲ ಅಂತ ಇದು ಹೇಳುತ್ತಾ. ಸೊ ನಂತರದಲ್ಲಿ ಭಾತೃತ್ವ, ಬ್ರದರ್ಹುಡ್, ವ್ಯಕ್ತಿಯ ಘನತೆ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆ ಮತ್ತು ಭಾತೃತ್ವದ ಭಾವವನ್ನು ಒಳಗೊಂಡಿದೆ. ಸೊ ನಂತರದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಈ ಪದಗಳನ್ನ ನಾವು ಫ್ರೆಂಚ್ ಕ್ರಾಂತಿಯಿಂದ ಅಳವಡಿಸ್ಕೊಂಡಿದ್ದೀವಿ. ಇದನ್ನು ಫ್ರೆಂಚ್ ಕ್ರಾಂತಿ. ಸೊ ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕುರಿತು ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವುದೇ ರೀತಿಯವಾದಂಥ ಒಂದು ರಕ್ತಪಾತವಿಲ್ಲದೆ. ಸೊ ಇಲ್ಲಿ ಬದಲಾವಣೆಗಳನ್ನು ತರಬೇಕಂತಂದರೆ ನಾವು ಯುದ್ಧಗಳನ್ನೇ ಮಾಡಬೇಕಂತಿಲ್ಲ. ಸೊ ಇಲ್ಲಿ ರಕ್ತಪಾತವಿಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳನ್ನ ತರುವಂಥ ವ್ಯವಸ್ಥೆಗೆ ನಾವೇನದ ಕರಿತೀವಿ ಅಂತ ಹೇಳ್ತಾರೆ, ಪ್ರಜಾಪ್ರಭುತ್ವ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಒನ್, ಈ ಪ್ರಸ್ತಾವನೆಯ ಮಹತ್ವ ಏನು ಅನ್ನುವಂಥದ್ದನ್ನು ನೋಡೋಣ. ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರಿಯಾಂಬಲ್. ಸಂವಿಧಾನವನ್ನು ಆಧರಿಸಿದ ಮೂಲ ತತ್ವಶಾಸ್ತ್ರ ಮತ್ತು ಮೂಲಭೂತ ತತ್ವಗಳನ್ನ ಇದು ಒಳಗೊಂಡಿದೆ. ರಾಜಕೀಯ ಆಗಿರಬಹುದು ಮತ್ತು ನೈತಿಕ ಮತ್ತು ಧಾರ್ಮಿಕ ಅಂಶಗಳನ್ನ ಅಥವಾ ತತ್ವಗಳನ್ನ ಇದು ಒಳಗೊಂಡಿದೆ. ಸೊ ಇಲ್ಲಿ ಈ ಪ್ರಸ್ತಾವನೆಯ ಕುರಿತು ಯಾರೆಲ್ಲ ಏನೆಲ್ಲ ಹೇಳಿಕೆಯನ್ನು ನೀಡಿದ್ರು ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇದಾಗಿ ಕೆ.ಎಂ. ಮುನ್ಷಿಯವರು. ಸೊ ಕೆ.ಎಂ. ಮುನ್ಷಿಯವರು ಸಂವಿಧಾನ ಸಭೆಯ ಕರಡು ಸಮಿತಿ ಏನಿತ್ತು, ಈ ಸಮಿತಿಯ ಸದಸ್ಯರಾಗಿ ಇದ್ರು. ಇವರು ಸದಸ್ಯರಲ್ಲಿ ಒಬ್ಬರು. ಸೊ ನಂತರದಲ್ಲಿ ಪ್ರಸ್ತಾವನೆ ಕುರಿತು ಏನು ಹೇಳ್ತಾರೆ ಅಂತಂದರೆ, ಇವರು ಸಂವಿಧಾನದ ರಾಜಕೀಯ ಜಾತಕ, ಹಾರೋಸ್ಕೋಪ್ ಆಫ್ ಇಂಡಿಯನ್ ಪೊಲಿಟಿಕಲ್ ಹಾರೋಸ್ಕೋಪ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಇವರು. ಅಂದ್ರೆ ರಾಜಕೀಯದ ಜಾತಕ, ಸಂವಿಧಾನದ ರಾಜಕೀಯ ಜಾತಕ ಅಂದರೆ ಈ ಪ್ರಸ್ತಾವನೆಯನ್ನು ನೋಡಿದರೆ ಸಾಕು ನಿಮಗೆ ನಮ್ಮ ಸಂವಿಧಾನದ ಭವಿಷ್ಯ ಕಾಣುತ್ತೆ, ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಅಂದರೆ ಭವಿಷ್ಯದ ದೃಷ್ಟಿಕೋನ ಅನ್ನುವಂಥದ್ದು ಈ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿದೆ ಅನ್ನುವಂಥದ್ದು ಇವರ ಮಾತಿನ ಅರ್ಥ. ಸೊ ನೆಕ್ಸ್ಟ್ ಒನ್, ಠಾಕೂರ್ ದಾಸ್ ಭಾರ್ಗವ್.
ಅವರು ಏನು ಹೇಳ್ತಾರೆ, ಸೊ ಇವರು ಕೂಡ ಸಂವಿಧಾನ ಸಭೆಯ ಕರಡು ಸಮಿತಿಯ ಸದಸ್ಯರಲ್ಲಿ ಒಬ್ಬರಾಗಿದ್ದರು. ಸೊ ಇವರು ಸಂವಿಧಾನದ ಅತಿ ಮುಖ್ಯ ಭಾಗ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಪ್ರಸ್ತಾವನೆ ಅನ್ನುವಂಥದ್ದು ಇಂಟಿಗ್ರಲ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಹಾಗಿದು ಸಂವಿಧಾನದ ಸೋಲ್ ಅಂತ ಕೂಡ ಹೇಳ್ತಾರೆ, ಹೃದಯ ಅಂತಲೂ ಕೂಡ ಹೇಳ್ತಾರೆ ಇವರು. ಹಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯವಿದ್ದಂತೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನೋಡಿ ಇದು. ಏನು ಹೇಳ್ತಾರೆ, ಅತ್ಯಂತ ವೈಭವದ ಹಾಗೂ ಸೊಗಸಾದ ಕಾವ್ಯವಿದ್ದಂತೆ ಅಂತ ಹೇಳ್ತಾರೆ. ಹಾಗೆ ಸಂವಿಧಾನದಲ್ಲಿನ ರತ್ನ ಇದು ಅಂತ ಹೇಳ್ತಾರೆ. ಹಾಗೆ ಸಂವಿಧಾನದ ಮೌಲ್ಯವನ್ನು ಅಳೆಯುವಂತಹ ಮಾನದಂಡ, ಮೆಜರ್ಮೆಂಟ್ ಅನ್ನು ಕೂಡ ಹೇಳ್ತಾರೆ. ಎಸ್, ಸೊ ಅದೇ ರೀತಿಯಾಗಿ ಪ್ರಸ್ತಾವನೆಯನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆತ್ಮ ಅಂತಲೂ ಕೂಡ ಕರೆಯಲಾಗತ್ತೆ. ಹಾಗಿದು ಸಂವಿಧಾನದ ಹೆಬ್ಬಾಗಿಲು. ಸಂವಿಧಾನವನ್ನು ಎಂಟರ್ ಮಾಡಬೇಕಂತಂದರೆ ನೀವು ಈ ಹೆಬ್ಬಾಗಿಲನ್ನು ದಾಟ್ಕೊಂಡೇ ಹೋಗಬೇಕು. ಸೊ ಹೀಗಾಗಿ ಇದು ಸಂವಿಧಾನದ ಹೆಬ್ಬಾಗಿಲು ಆಗಿದೆ ಅಂತ ಹೇಳ್ತಾರೆ. ಹಾಗೆ ಸಂವಿಧಾನದ ಓದಿಗೊಂದು ಕೈ ದೀವಿಗೆ ಅಂತಲೂ ಕೂಡ ಹೇಳಲಾಗತ್ತೆ. ಸೊ ನಂತರದಲ್ಲಿ ಇಂಗ್ಲಿಷ್ ರಾಜಕೀಯ ವಿಜ್ಞಾನಿ ಆಗಿರುವಂಥ ಸರ್ ಅರ್ನೆಸ್ಟ್ ಬಾರ್ಕರ್ ಅವರು ಏನು ಹೇಳ್ತಾರೆ, ಸೊ ಇವರು ಸಂವಿಧಾನದ ಮುಖ್ಯಾಂಶಗಳು ಅಂದರೆ ಹೈಲೈಟ್ಸ್ ಏನಿರುತ್ತೆ, ಅಂದರೆ ಸಾರಾಂಶ ಇದ್ದ ಹಾಗೆ ಅಂತ ಇವರು ಹೇಳ್ತಾರೆ. ಸಂವಿಧಾನ ಅನ್ನೋದರ ಕುರಿತು ಏನಂತಂದರೆ ಬ್ರೀಫ್ ಆಗಿ, ಸಂಕ್ಷಿಪ್ತವಾಗಿ ಏನು ಮಾಡುತ್ತೆ, ವಿವರಣೆಯನ್ನು ನೀಡುತ್ತೆ ಅಂತ ಹೇಳ್ತಾರೆ. ಸೊ ನಂತರದಲ್ಲಿ ಭಾರತದ ಮುಖ್ಯ ನ್ಯಾಯಾಧೀಶರಾಗಿದ್ದಂತಹ, ಸೊ ಇವರು ಇವಾಗ ಮಾಜಿ ಮುಖ್ಯ ನ್ಯಾಯಾಧೀಶರು. ಸೊ ಇವ್ರು ಏನು ಹೇಳ್ತಾರೆ ಅಂತಂದರೆ, ಅಂದರೆ ಹಿದಾಯತುಲ್ಲಾ ಅವರು ಏನು ಹೇಳಿದ್ದಾರೆ, ಸಂವಿಧಾನದ ಆತ್ಮ, ಸೋಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಹಾಗೆ ಪ್ರಖ್ಯಾತ ನ್ಯಾಯಶಾಸ್ತ್ರಜ್ಞ ಎನ್.ಎ. ಪಾಲ್ಕಿವಾಲಾ ಅವರು ಸಂವಿಧಾನದ ಗುರುತಿನ ಚೀಟಿ ಅಂತ ಹೇಳ್ತಾರೆ. ಅಂದರೆ ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಇವರು. ಎಸ್, ಹಾಗಿದ್ರೆ ಪ್ರಸ್ತಾವನೆ ಏನು ಹೇಳುತ್ತೆ, ಏನು ಒಳಗೊಂಡಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಇದು ಕನ್ನಡದಲ್ಲಿರುವಂಥ ಪ್ರಸ್ತಾವನೆ. ಸೊ ಏನಂತಂದರೆ ಕನ್ನಡದಲ್ಲಿರುವಂಥ ಪ್ರಸ್ತಾವನೆ ಏನಂತಂದರೆ ಸುಮಾರು 57 ಪದಗಳನ್ನ ಒಳಗೊಂಡಿದೆ. ಸೊ ಹೀಗಾಗಿ ಇದು 57 ಪದಗಳನ್ನ ಒಳಗೊಂಡಿರುವಂಥ ಒಂದು ಅಖಂಡ ವಾಕ್ಯ ಇದಾಗಿದೆ. ಅಖಂಡ ವಾಕ್ಯ ಒಂದೇ ಸೆಂಟೆನ್ಸ್ ಇದು. ಸೊ ಒಂದೇ ಸೆಂಟೆನ್ಸ್ನಲ್ಲಿ 57 ಪದಗಳನ್ನ ಇದು ಒಳಗೊಂಡಿದೆ. ಎಸ್, ಸೊ ಹಾಗಿದ್ರೆ ಸಂವಿಧಾನದ ಈ ಒಂದು ಪ್ರಸ್ತಾವನೆ ಏನೆಲ್ಲ ಹೇಳಿದೆ ಅನ್ನುವಂಥದ್ದು ನೋಡೋಣ. ಭಾರತದ ಜನತೆಯಾದ ನಾವು, ಅಂದರೆ ವಿ ದ ಪೀಪಲ್ ಆಫ್ ಇಂಡಿಯಾ. ಸೊ ಇದರಿಂದನೇ ಗೊತ್ತಾಗುತ್ತೆ ಇಲ್ಲಿ ಏನಿದೆ ನೋಡಿ, ಭಾರತದ ಜನತೆಯಾದ ನಾವು ಅನ್ನುವಂಥ ಈ ಒಂದು ಪದ ಏನಿದೆ, ಸೊ ಇದು ಏನು ಹೇಳುತ್ತೆ ಅಂತಂದರೆ ಸಂವಿಧಾನದ ಅಥವಾ ಜನರೇ ಪರಮಾಧಿಕಾರದ ಮೂಲ ಅನ್ನುವಂಥದ್ದನ್ನು ಹೇಳುತ್ತೆ. ಪರಮಾಧಿಕಾರದ ಮೂಲ ಅನ್ನುವಂಥದ್ದನ್ನು ಹೇಳುತ್ತೆ. ಮೂಲ, ಸಂವಿಧಾನದ ಅಧಿಕಾರದ ಮೂಲವೇ ಏನಂತಂದರೆ ಭಾರತದ ಜನತೆಯಾದ ನಾವು, ಅಂದರೆ ಪ್ರಜೆಗಳಾದ ನಾವು, ಅಂದರೆ ಭಾರತೀಯ ಜನರೇ. ಎಸ್, ಸೊ ಇಲ್ಲಿ ಭಾರತವನ್ನು ಏನಂತ ಹೇಳುತ್ತೆ, ಇದು ಒಂದು, ಅಂದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಭಾರತವನ್ನು ಒಂದು ಅಂದರೆ ಇದು ರಾಜ್ಯದ ಸ್ವರೂಪದ ಬಗ್ಗೆ ಹೇಳ್ತಾ ಇದೆ. ಮುಂದಿನ ಒಂದು ಪದಗಳಲ್ಲಿ ರಾಜ್ಯದ ಸ್ವರೂಪ ಯಾವ ರೀತಿ ಇದೆ ಅನ್ನುವಂಥದ್ದನ್ನ, ಅಂದರೆ ನಮ್ಮದು ಒಂದು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ಫಸ್ಟ್ ಒಂದು ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಹೇಳುತ್ತೆ. ಹಾಗೆ ಗಣರಾಜ್ಯವಾಗಿ ರಚಿಸಲು, 4ನೇ ನಮ್ಮದು ಗಣರಾಜ್ಯ ರಾಷ್ಟ್ರ ಅಂತ ಹೇಳುತ್ತೆ, ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಅಂದರೆ ಯಾವ ರೀತಿ ನ್ಯಾಯವನ್ನು ಇಲ್ಲಿ ಒದಗಿಸುತ್ತೆ, ನ್ಯಾಯ, ಜಸ್ಟಿಸ್. ಸೊ ಫಸ್ಟ್ ಒನ್ ಸಾಮಾಜಿಕ, ಆರ್ಥಿಕ, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್, ರಾಜಕೀಯ ನ್ಯಾಯವನ್ನು. ಸೊ ನಂತರದಲ್ಲಿ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಅಂದರೆ ಇಲ್ಲಿ ನಮಗೆ ಲಿಬರ್ಟಿ ಕಂಡು ಬರುತ್ತೆ, ಸ್ವಾತಂತ್ರ್ಯ. ಯಾವುದರ ಕುರಿತು? ವಿಚಾರ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ವಿಶ್ವಾಸ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಇದು ಒಳಗೊಂಡಿದೆ. ಸೊ ನಂತರದಲ್ಲಿ ಇಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂಥ ಸ್ಥಾನಮಾನ,
ಸ್ಥಾನಮಾನ, ಅವಕಾಶ, ಸಮಾನತೆ. ಅಂದರೆ ಎಲ್ಲರಿಗೂ ಕೂಡ ಏನಿರುತ್ತೆ, ಈಕ್ವಾಲಿಟಿ ಇರುತ್ತೆ. ಯಾವುದರ ಕುರಿತು? ಸ್ಥಾನಮಾನ ಮತ್ತು ಅವಕಾಶದ ಕುರಿತು ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಯಾವಾಗ ಇದನ್ನು ಅಡಾಪ್ಟ್ ಮಾಡ್ಕೊಳ್ತೀವಿ ಅನ್ನೋದನ್ನು ಹೇಳ್ತಾರೆ ನೋಡಿ ಮುಂದೆ. 1949 ಇಸವಿಯ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ, ಅಂದ್ರೆ 1949 ನವೆಂಬರ್ 26 ರಂದು ಏನು ಮಾಡ್ತೀವಿ ನಾವು, ಈ ದಿವಸ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅನ್ನುವಂಥದ್ದನ್ನು ಹೇಳುತ್ತೆ. ಅಂದರೆ ಇಲ್ಲಿ ಭಾರತದ ಜನತೆಯಾದ ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಸಂವಿಧಾನವನ್ನು ರಚಿಸಿ ಅದನ್ನು ಅರ್ಪಿಸಿಕೊಂಡಿದ್ದೀವಿ ಅಥವಾ ಅಂಗೀಕರಿಸಿ ಅದನ್ನು ಅರ್ಪಿಸಿಕೊಂಡಿದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತಾವನೆಯಲ್ಲಿ ಹೇಳುತ್ತೆ. ಸೊ ಇಲ್ಲಿ ಪ್ರಸ್ತಾವನೆಯ ಮೇಲೆ UPSCಯಲ್ಲಿ ಈ ಹಿಂದೆ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಹೀಗಾಗಿ ಪ್ರಸ್ತಾವನೆಯ ಭಾಗ ಏನಿದೆ, ಸೊ ಪ್ರಿಯಾಂಬಲ್ ಏನಿದೆ, ಇದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಗಿ ಕಂಡುಬರುತ್ತೆ. ಸೊ UPSC ಅಂತ ಮಾತ್ರ ಅಲ್ಲ, ಎಲ್ಲ ಒಂದು ಪರೀಕ್ಷೆಗಳಲ್ಲಿ ಈ ಪ್ರಸ್ತಾವನೆಯ ಮೇಲೆ ಹಲವಾರು ಪ್ರಶ್ನೆಗಳು ಕೂಡ ಬಂದಿದೆ. ಸೊ ಅದರಲ್ಲಿ ನಾವು ಕೇವಲ ಇವಾಗ UPSCಯಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳನ್ನ ಮಾತ್ರ ತೆಗೆದುಕೊಂಡಿದ್ದೀವಿ. ಎಸ್, ಹಾಗಿದ್ರೆ UPSCಯಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಈ ಪ್ರಿಯಾಂಬಲ್ ಮೇಲೆ ಕೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಸೊ 2020ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಪ್ರಿಲಿಮ್ಸ್ನಲ್ಲಿ. ಎಸ್, ಸೊ ಏನು ಕೇಳಿದ್ದಾರೆ, ದ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಸಂವಿಧಾನದ ಒಂದು ಪ್ರಿಯಾಂಬಲ್ ಏನಿದೆ, ಸೊ ಇದೇನು ಹೇಳುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ಏನಾಗಿದೆ ಅನ್ನುವಂಥದ್ದನ್ನು. ಸೊ ಇದು ಅ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇದು ಸಂವಿಧಾನದ ಭಾಗ ಆಗಿದೆ, ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್. ಎಸ್, ಸೊ ಅಂದರೆ ಇದು ಸಂವಿಧಾನದ ಭಾಗ ಆಗಿದೆ, ಬಟ್ ಇದು ಯಾವುದೇ ರೀತಿಯ ಲೀಗಲ್ ಎಫೆಕ್ಟನ್ನು ಹೊಂದಿಲ್ಲ ಅಂತ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ನಂತರದಲ್ಲಿ ನಾಟ್ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಹ್ಯಾಸ್ ನೋ ಲೀಗಲ್ ಐದರ್ ಎಫೆಕ್ಟ್. ಅಂದರೆ ಇದು ಸಂವಿಧಾನದ ಭಾಗವೂ ಕೂಡ ಅಲ್ಲ, ಹಾಗೆ ಸಾಂವಿಧಾನಿಕ ಒಂದು ಬದ್ಧತೆ ಅಂದರೆ ಪರಿಣಾಮವನ್ನು ಕೂಡ ಅಥವಾ ಕಾನೂನುಬದ್ಧ ಪರಿಣಾಮವನ್ನು ಕೂಡ ಹೊಂದಿಲ್ಲ ಅಂತ ಹೇಳುತ್ತೆ ಈ ಒಂದು ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಒನ್, ಪಾರ್ಟ್ ಆಫ್ ಇಂಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಆಸ್ ದ ಸೇಮ್ ಲೀಗಲ್ ಎಫೆಕ್ಟ್ ಆಸ್ ಎನಿ ಅದರ್ ಪಾರ್ಟ್. ಅಂದರೆ ಈ ಒಂದು ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನೋಡಿ, ಇಲ್ಲಿ ಇದು ಸಂವಿಧಾನದ ಭಾಗ, ಅದರೊಟ್ಟಿಗೆ ಸಂವಿಧಾನದ ಇತರೆ ಭಾಗಗಳು ಏನಿದೆ, ಉಳಿದ ಭಾಗಗಳನ್ನ ಅದರಂತೆಯೇ ಒಂದು ಕಾನೂನುಬದ್ಧವಾದಂಥ ಪರಿಣಾಮವನ್ನು ಹೊಂದಿದೆ ಅನ್ನುವಂಥದ್ದನ್ನು ಹೇಳುತ್ತೆ. ಬೇರೆ ಬೇರೆ ಭಾಗಗಳಿಗೆ ಇದನ್ನು ಹೋಲಿಸಿ ಹೇಳ್ತಾರೆ ಅವರು. ಓಕೆ, ಹಾಗೆ ಡಿ, ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಹ್ಯಾಸ್ ನೋ ಲೀಗಲ್ ಎಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಅಂದರೆ ಇದು ಸಂವಿಧಾನದ ಭಾಗ ಆಗಿಲ್ಲ, ಅದರೊಟ್ಟಿಗೆ ಇದು ನೋ ಲೀಗಲ್ ಇಫೆಕ್ಟ್ ಇಂಡಿಪೆಂಡೆಂಟ್ಲಿ ಆಫ್ ಅದರ್ ಪಾರ್ಟ್ಸ್. ಸೊ ಅಂದರೆ ಇದು ಸಂವಿಧಾನದ ಭಾಗ ಆಗಿದೆ, ಹಾಗೆ ಇದರೊಟ್ಟಿಗೆ ಇದು ಇತರ ಭಾಗಗಳಿಂದ ಸ್ವತಂತ್ರ ಕೂಡ ಆಗಿದೆ, ಹಾಗೆ ಇದರೊಟ್ಟಿಗೆ ಯಾವುದೇ ಒಂದು ಕಾನೂನುಬದ್ಧವಾದಂಥ ಪರಿಣಾಮವನ್ನು ಹೊಂದಿಲ್ಲ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಹೀಗಾಗಿ ಇದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಅಬ್ಜೆಕ್ಟಿವ್ ಈಸ್ ನಾಟ್ ಎಂಬಡಿಡ್ ಇನ್ ದ ಪ್ರಿಯಾಂಬಲ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂದರೆ ಸಂವಿಧಾನದ ಈ ಒಂದು ಪೀಠಿಕೆಯಲ್ಲಿ ಯಾವ ಒಂದು ಉದ್ದೇಶವನ್ನು, ಅಬ್ಜೆಕ್ಟಿವನ್ನು ಸೇರಿಸಲಾಗಿಲ್ಲ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಸೊ ಇಲ್ಲಿ ಲಿಬರ್ಟಿ ಆಫ್ ಥಾಟ್, ಎಕಾನಮಿಕ್ ಲಿಬರ್ಟಿ, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಹಾಗೆ ಲಿಬರ್ಟಿ ಆಫ್ ಬಿಲೀಫ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈಗಷ್ಟೇ ನಾವು ಮೇಲೆ ಸಂವಿಧಾನದ ಪೀಠಿಕೆಯನ್ನು ಓದಿದ್ದೀವಿ ಲಿಬರ್ಟಿ ಬಗ್ಗೆ. ಸೊ ಲಿಬರ್ಟಿ ಅಂದರೆ ಇಲ್ಲಿ ಸ್ವಾತಂತ್ರ್ಯ. ಯಾವುದರ ಬಗ್ಗೆ ಸ್ವಾತಂತ್ರ್ಯ? ಇಲ್ಲಿ ವಿಚಾರದ ಬಗ್ಗೆ ಇದೆ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮ, ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಇದೆ ಇಲ್ಲಿ. ಬಟ್ ಇಲ್ಲಿ ಯಾವುದರ ಬಗ್ಗೆ ಕೊಟ್ಟಿದ್ದಾರೆ? ಲಿಬರ್ಟಿ ಆಫ್ ಥಾಟ್ ಇದೆ, ಎಕನಾಮಿಕ್ ಲಿಬರ್ಟಿ, ಹಾಗೆ ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್ ಇದೆ, ಹಾಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಸೊ ಈ ಒಂದು ಪ್ರಸ್ತಾವನೆಯಲ್ಲಿ ಥಾಟ್ ಬಗ್ಗೆ ಇದೆ, ಎಕ್ಸ್ಪ್ರೆಷನ್ ಬಗ್ಗೆ ಇದೆ, ಹಾಗೆ ಬಿಲೀಫ್ ಬಗ್ಗೆ ಹೇಳಲಾಗಿದೆ. ಈ ಎಲ್ಲ ಸ್ವಾತಂತ್ರ್ಯಗಳಿದೆ. ಆದರೆ ಎಲ್ಲಿಯೂ ಕೂಡ ಇಲ್ಲಿ ವಿಶೇಷವಾಗಿ
ಎಕಾನಾಮಿಕ್ ಲಿಬರ್ಟಿ ಬಗ್ಗೆ ಹೇಳಲಾಗಿಲ್ಲ. ಸೊ ಹೀಗಾಗಿ ಕರೆಕ್ಟ್ ಆನ್ಸರ್ ಯಾವುದು? ಬಿ, ಎಕಾನಾಮಿಕ್ ಲಿಬರ್ಟಿ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ನೆಕ್ಸ್ಟ್ ಒನ್, ಮೈಂಡ್ ಆಫ್ ದ ಮೇಕರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಫ್ಲೆಕ್ಟೆಡ್ ಇನ್ ವಿಚ್ ಆಫ್ ದ ಫಾಲೋವಿಂಗ್. ಸೊ ಅಂದರೆ ನಮ್ಮ ಪ್ರಸ್ತಾವನೆ ಏನಿದೆ ಅಥವಾ ಪ್ರಿಯಾಂಬಲ್ ಏನಿದೆ, ಸೊ ಇದರಲ್ಲಿ ನಮ್ಮ ಸಂವಿಧಾನದ ನಿರ್ಮಾತೃಗಳು ಅಥವಾ ರಚನಾಕಾರರು ಏನಿದ್ದಾರೆ, ಸೊ ಇವರ ಮನಸ್ಸು ಮತ್ತು ಆದರ್ಶಗಳನ್ನು ನಾವು ಇದರಲ್ಲಿ ಕಾಣಬಹುದು. ಪ್ರಿಯಾಂಬಲ್ನಲ್ಲಿ ಮನಸ್ಸು ಮತ್ತು ಅವರ ಆದರ್ಶಗಳನ್ನು ಇಲ್ಲಿ ಕಾಣಬಹುದು ಪ್ರಿಯಾಂಬಲ್ನಲ್ಲಿ. ಅದರ ಮೇಲೇ ಇಲ್ಲಿ 2017ರಲ್ಲಿ ಈ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಇಲ್ಲಿ ದ ಮೈಂಡ್ ಆಫ್ ದ ಮೇಕರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ರಿಫ್ಲೆಕ್ಟೆಡ್, ಇಲ್ಲಿ ರಿಫ್ಲೆಕ್ಟೆಡ್ ಆಗುತ್ತೆ ವಿಚ್ ಆಫ್ ದ ಫಾಲೋವಿಂಗ್, ಪ್ರಿಯಾಂಬಲ್ನಲ್ಲಿ ನಾವು ಇದನ್ನು ಕಾಣಬಹುದು. ಸೊ ನೆಕ್ಸ್ಟ್ ಒನ್, ಎಕಾನಮಿಕ್ ಜಸ್ಟಿಸ್ ಅಂದರೆ ಆರ್ಥಿಕ ನ್ಯಾಯ ಏನಿದೆ, ಆ್ಯಸ್ ಒನ್ ಆಫ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಬಿನ್ ಪ್ರೊವೈಡೆಡ್. ಇದು ಸಂವಿಧಾನದ ಒಂದು ಉದ್ದೇಶಗಳಲ್ಲಿ ಒಂದಾಗಿದೆ. ಇದನ್ನು ನಾವು ಎಲ್ಲಿ ಕಾಣಬಹುದು ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಪೀಠಿಕೆ, ಪ್ರಿಯಾಂಬಲ್ ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಕಾಣಬಹುದು ಎಕಾನಾಮಿಕ್ ಜಸ್ಟಿಸ್. ಸೊ ಇದನ್ನು DPSP ಬಂದಾಗ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಯಾವ ರೀತಿ ಅಂತ ಹೇಳಿ. ಸದ್ಯಕ್ಕೆ ಇದು ಪ್ರಿಯಾಂಬಲ್ನಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾದರೆ ಸಾಕು. ಸೊ ಈ ರೀತಿ ನಮ್ಗೆ ಸಂವಿಧಾನದ ಪೀಠಿಕೆ ಅನ್ನುವಂಥದ್ದು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಗೊತ್ತಾಗತ್ತಾ. ಸೊ ಇದಾಗಿತ್ತು ಇವತ್ತಿನ ಪ್ರಸ್ತಾವನೆ ಕುರಿತಾಗಿದ್ದಾನೆ ಕ್ಲಾಸ್. ಸೊ ಈ ಒಂದು ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸೊ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.